ಓಂ ಗುರುಭ್ಯೋ ನಮಃ. ಓಂ ಗಂಗಾ ಪೃಥ್ವಿ ವಾಯುರಗ್ನಿ ಆಕಾಶದ್ವಯಂ ಆಗ್ನೇರಪಹಾದ್ಯಂ ಸಮಸ್ತ ಸೃಷ್ಟಿಕರ್ತ ಮಹಾಪಂಚಭೂತಾದಿ ಏಕಲಿಂಗಂ ಶಿವಪಾರ್ವತಿ ಹೇ ನಮಃ. ಅಷ್ಟದಿಕ್ಪಾಲಕರೇ ಅಷ್ಟವಸುಗಳೇ ನವಗ್ರಹಾದಿ ದೈವೇ ನಮಃ. ಮಾತಾ ಪಿತಾ ಗುರು ಋಷಿ ದೈವೇ ನಮಃ. ಸರ್ವದೇವತೆಗಳಿಗೂ ನಮಸ್ಕರಿಸುತ್ತಾ, ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ಈ ದಿನದ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತದೆ ಅಂತ ನೋಡೋಣ. ಇವತ್ತು ನಾನು ನಿಮಗೆ ಯೋನಿ ಕೂಟದ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ನನ್ನ ವಿಡಿಯೋಗಳಲ್ಲಿ ಹೇಳ್ತೀನಿ, ಗಂಗಾ ಪೃಥ್ವಿ ವಾಯುರಗ್ನಿ ಆಕಾಶದ್ವಯಂ ಆಗ್ನೇರಪಹಾದ್ಯಂ ಸಮಸ್ತ ಸೃಷ್ಟಿಕರ್ತ ಮಹಾಪಂಚಭೂತಾದಿ ಏಕಲಿಂಗಂ ಶಿವಪಾರ್ವತಿಯೇ ನಮಃ. ದಯಮಾಡಿ ಇದರ ಅರ್ಥ ತಿಳ್ಕೊಬಿಡಿ. ಇಡೀ ಯೂನಿವರ್ಸಲ್, ಇಡೀ ಬ್ರಹ್ಮಾಂಡ ಸೃಷ್ಟಿ ಆಗಿರುವುದೇ ಮಹಾಪಂಚಭೂತಗಳಿಂದ. ಯಾವುದು? ಭೂಮಿ, ನೀರು, ಆಕಾಶ, ವಾಯು, ಸೂರ್ಯ, ಈ 5 ಮಹಾಪಂಚಭೂತಗಳಿಂದ ಇಡೀ ಜಗತ್ತೇ ಸೃಷ್ಟಿಯಾಗಿರುವಂತಹದ್ದು. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ನೀವು ಏನು ಇಡೀ ಸೃಷ್ಟಿನಲ್ಲಿ ನೋಡ್ತಿರೋ ಇದೆಲ್ಲ ಸೃಷ್ಟಿನೂ ನಿಮ್ಮ ಮನೆ ಒಳಗಡೆ ಇರುವಂತಹ ವಸ್ತುಗಳಿಂದ, ಅಥವಾ ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರಿ, ಆ ಮೆಡಿಸನ್ಸ್ ಇರ್ಬೋದು, ಟಿ ವಿ ಇರ್ಬೋದು, ಸೋಫಾ ಇರ್ಬೋದು, ಈ ಬಟ್ಟೆ ಇರ್ಬೋದು, ವೈರ್ ಇರ್ಬೋದು, ಈ ಪುಸ್ತಕ ಇರಬಹುದು, ಈ ರುದ್ರಾಕ್ಷಿ ಇರಬಹುದು, ಇಲ್ಲಿ ಮಾತಾಡ್ತಾ ಇರುವಂತಹ ನಾನಿರಬಹುದು, ಇಲ್ಲಿ ಉರಿತಾ ಇರುವಂತಹ ದೀಪ ಇರಬಹುದು, ಇದೆಲ್ಲವೂ ಇಡೀ ಬ್ರಹ್ಮಾಂಡದಲ್ಲಿ ಸೃಷ್ಟಿನಲ್ಲಿ ನೀವೇನು ನೋಡ್ತೀರೋ ಎಲ್ಲವೂ ಕೂಡ ಈ ಮಹಾಪಂಚಭೂತಗಳಿಂದನೇ ಸೃಷ್ಟಿಯಾಗಿರುವಂತಹದ್ದು, ಮತ್ತೆ ಅಲ್ಲೇ ಹೋಗಿ ಸೇರುವಂತಹದ್ದು. ಇದನ್ನು ಬಿಟ್ಟು ಇಡೀ ಬ್ರಹ್ಮಾಂಡದಲ್ಲಿ ಇನ್ಯಾವುದೂ ಕೂಡ ದೇವರಿಲ್ಲ. ಮತ್ತು ನೀವು ಮಂತ್ರದಲ್ಲಿ ಶಿವಪಾರ್ವತಿಯೇ ನಮಃ ಅಂತ ಹೇಳಿದ್ರಿ. ನಮ್ಮ ವೇದ, ಪುರಾಣ, ಉಪನಿಷತ್ತುಗಳು, ಋಗ್ವೇದ, ಯಜುರ್ವೇದ, ಅಥರ್ವರ್ಣ ವೇದ, ಸಾಮವೇದ, ಉಪನಿಷತ್ತುಗಳು, ನಮ್ಮ ಋಷಿಮುನಿಗಳು, ಸಾಧುಗಳು, ಸಂತರು, ಜ್ಞಾನಿಗಳು, ಮಹರ್ಷಿಗಳು, ಇವರೆಲ್ಲ ನಮಗೆ ಒಂದು ಶಾಸ್ತ್ರ ಅಂತ ಕೊಟ್ಟು ಹೋಗಿದ್ದಾರೆ. ಶಾಸ್ತ್ರ ಅಂದರೆ ಯಾವುದು ಸತ್ಯ ಅನ್ನುವುದನ್ನು ತಿಳಿಸುವುದೇ ಶಾಸ್ತ್ರ. ಸತ್ಯವನ್ನು ಬಿಟ್ಟು ಮಿಥ್ಯ, ಸುಳ್ಳುಗಳನ್ನು ಸೃಷ್ಟಿ ಮಾಡಿರುವಂತಹದ್ದು ಸಾವಿರಾರು ವರ್ಷಗಳಿಂದ. ಕೋಟ್ಯಾಂತರ ಜನ ತಮ್ಮ ಹೊಟ್ಟೆ ಒರೆಯೋದಕ್ಕೋಸ್ಕರ, ತಾವು ಸುಖವಾಗಿ ಜೀವನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಜನರ ಕಣ್ಣಿಗೆ ಮಣ್ಣೆರ್ಚಿ ಸುಳ್ಳು ಕ್ರಿಯೇಟ್ಗಳನ್ನು ಮಾಡಿ ದೇವಸ್ಥಾನಗಳನ್ನು, ಮಸೀದಿಗಳನ್ನು, ಮಂದಿರಗಳನ್ನು, ಚರ್ಚ್ಗಳನ್ನು ಸೃಷ್ಟಿ ಮಾಡಿ ಅದರಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಮಾಡಿಕೊಂಡು ಸುಖವಾಗಿದ್ದಾರೆ. ಮನುಷ್ಯನ ಮೈ ಮೇಲೆ, ನನ್ನ ಮೇಲೆ ದೇವರು ಬರ್ತದೆ, ಮತ್ತು ಇನ್ಯಾವುದೋ ಒಂದು ದೆವ್ವ ಇದೆ, ಇದೆಲ್ಲ ನಾನು ಒಬ್ಬ ಆ್ಯಸ್ ಅ ಡಾಕ್ಟ್ರ್ ಆಗಿದ್ಕೊಂಡು ನನಗೆ ಹೆಣ ಕುಯ್ಯೋದು ಗೊತ್ತು, ಡೆಲಿವರಿ ಮಾಡಿಸೋದು ಗೊತ್ತು. ಇದೆಲ್ಲ ನಾನು ಮಾಡಿದ್ದೀನಿ. ನಾನು ಒಬ್ಬ ದೊಡ್ಡ ಡಾಕ್ಟ್ರ್ ಇಲ್ಲದೇ ಇದ್ದರೂ ನಮ್ಮ ನಾಲೆಡ್ಜ್ಗೆ ಎಷ್ಟು ಬೇಕು ಅಷ್ಟು ನಾಲೆಡ್ಜು ನಮ್ಮಲ್ಲಿ ಇದೆ. ಹಾಗೆ ಅಷ್ಟಾಂಗ ಯೋಗದಲ್ಲಿ ನನ್ನ ಬೆನ್ನನ್ನು ನಾನೇ ತಟ್ಕೊಂಡು ಹೇಳ್ತೀನಿ, ನಾವು ಎಕ್ಸ್ಪರ್ಟ್ ಅಂಥೇಳಿ. ಆಯುರ್ವೇದದಲ್ಲೂ ಕೂಡ ಎಕ್ಸ್ಪರ್ಟ್ ಅಂಥೇಳಿ ನನಗಷ್ಟೇ ಗೊತ್ತಿದೆ, ಅಥವಾ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡಂತಹ ಪೇಷೆಂಟ್ಗಳು, ರೋಗಿಗಳಿಗೆ ಅಷ್ಟೇ ಗೊತ್ತಿದೆ. ಹಾಗಾಗಿ ಸತ್ಯ ಯಾವುದು, ಯಾವ ಮಾರ್ಗದಲ್ಲಿ ಹೋದರೆ ಮನುಷ್ಯನಿಗೆ ಒಳ್ಳೆಯದಾಗ್ತದೆ ಅಂತ ತಿಳಿಸ್ಕೊಡುವಂತಹದ್ದೇ ಶಾಸ್ತ್ರಗಳು. ಹಾಗಾಗಿ ಈ ದೇವರು ಅನ್ನುವಂತಹ ಕಾನ್ಸೆಪ್ಟ್ ಇಡೀ ನಮ್ಮ ಇಂಡಿಯನ್ಸ್ಗೆ ಅಥವಾ ನಮ್ಮ ಭಾರತೀಯರಿಗೆ ಗೊತ್ತೇ ಇಲ್ಲ. ಕೋಟ್ಯಾಂತರ ಜನರು ಈಗಲೂ ಕೂಡ ಒಂದು ಮೂಢನಂಬಿಕೆಗಳಿಗೇ ಒಳಗಾಗ್ಬಿಟ್ಟಿದ್ದಾರೆ. ಎಷ್ಟು ಹೇಳಿದ್ರೂ ಕೂಡ ಇವ್ರನ್ನ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಇವರಿಗೆ ಸರಿಯಾದ ಗುರುವಿನ ಮಾರ್ಗದರ್ಶನ ಸಿಕ್ಕಿಲ್ಲ. ಪೇರೆಂಟ್ಸ್ಗಳು ಯಾರು ದಾರಿ ತಪ್ಪಿಸಿದ್ರು, ಯಾರು ತಮ್ಮ ಸೆಲ್ಫಿಸ್ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ತಾ ಬಂದರು, ಪುಸ್ತಕಗಳನ್ನು ಸೃಷ್ಟಿ ಮಾಡಿದ್ರು, ಸಿನಿಮಾಗಳನ್ನು ಸೃಷ್ಟಿ ಮಾಡಿದ್ರು, ಕತೆಗಳನ್ನು ಸೃಷ್ಟಿ ಮಾಡಿದ್ರು, ಸಂಗೀತಗಳನ್ನು ಸೃಷ್ಟಿ ಮಾಡಿದ್ರು, ಹಾಡುಗಳನ್ನು ಸೃಷ್ಟಿ ಮಾಡಿದ್ರು, ದೇವಸ್ಥಾನಗಳನ್ನು, ಮಸೀದಿ ಮಂದಿರಗಳನ್ನು ಸೃಷ್ಟಿ ಮಾಡಿಬಿಟ್ರು. ಅಂದರೆ ಅವ್ರ ಸ್ವಾರ್ಥಕ್ಕೋಸ್ಕರ. ಮತ್ತು ಬ್ಲೈಂಡ್ ಬಿಲೀವ್, ಅವರು ಕೂಡ ನಂಬಿಕೊಂಡು ಇರಬಹುದು ಅನ್ನುವಂತಹ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಇದನ್ನು ನಂಬಿಕೊಂಡು ಮತ್ತು ಇದು ಹಾಳಾದ ಈ ಜ್ಯೋತಿಷಿಗಳು, ಪುರೋಹಿತರುಗಳು, ಇವ್ರಿಗೂ ಕೂಡ ತಮ್ಮ ಜೀವನ ಮಾಡಬೇಕು ಸುಲಭವಾಗಿ ಅನ್ನೋ ಉದ್ದೇಶದಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಜನರನ್ನ ತಪ್ಪು ದಾರಿಗೆ ಎಳೆದುಬಿಟ್ಟಿದ್ದಾರೆ. ಇದು ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಬಂದಿರೋದ್ರಿಂದ ಜನರ ಮನಸ್ಸಿಂದ, ಆ ಮೈಂಡಿಂದ ಈಗ ತೆಗೆದು ತುಂಬ ಕಷ್ಟ.
ನನ್ನಂತಹ ಒಬ್ಬ ಯೋಗ ಗುರು ಸಾಲೋದಿಲ್ಲ. ನನ್ನಂತಹ ಸಾವಿರಾರು ಜನ, ಲಕ್ಷಾಂತರ ಜನ ಯೋಗ ಗುರುಗಳು, ಸೊ ಸ್ಪಿರಿಚುವಲ್ ಮಾಸ್ಟರ್ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ. ಸೊ ನಿನ್ನೆ ಒಬ್ಬರು ಕೇಳ್ತಾ ಇದ್ರು, ಸೊ ಗುರುಗಳೇ ಇವತ್ತು ಚಂದ್ರಗ್ರಹಣ, ಫೋನ್ ಮಾಡಿ ಕೇಳ್ತಾ ಇದ್ರು. ಸೊ ಏನು ಮಾಡಬೇಕು, ಮನೇಲಿರೋ ನೀರೆಲ್ಲ ಹೊರಗಡೆ ಚೆಲ್ಬಿಡ್ಬೇಕಾ, ಸೊ ಅಡುಗೆ ಎಲ್ಲ ಹೊರಗಡೆ ಚೆಲ್ಬಿಡ್ಬೇಕಾ, ಸೊ ಏನು ಮಾಡಬೇಕು, ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು, ಅದಕ್ಕೆ ದರ್ಬೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ. ಸೊ ಯಾವ ಟೈಮಿಂದ ಯಾವ ಟೈಮ್ಗಿದೆ ಸಾಯಂಕಾಲ ಚಂದ್ರಗ್ರಹಣ. ನನಗೆ ಏನು ಹೇಳಬೇಕು ಅಂತ ಅರ್ಥ ಆಗಲ್ಲ. ಯಾಕೆಂದರೆ ನಾನು ಎವ್ರಿಡೇ ಅವ್ರಿಗೆ ಸೊ ಸ್ಪೀಚ್ ಮಾಡ್ತಾನೇ ಇರ್ತೀನಿ ಆಧ್ಯಾತ್ಮದ ಬಗ್ಗೆ, ಸತ್ಯ ಸುಳ್ಳುಗಳ ಬಗ್ಗೆ. ಆದರೆ ಆಕೆ ಮನಸ್ಸು ಹೇಗಿದೆ ಅಂದರೆ, ಈ ದಾರಿ ತಪ್ಪಿಸುವಂತಹ ಜನಗಳು, ಲಕ್ಷಾಂತರ ಜನಗಳು ದಾರಿ ತಪ್ಪಿಸಿ 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 ಅದೇ ಅವ್ರ ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಅದರಿಂದ ಅವ್ರನ್ನ ಹೊರಗಡೆ ತರೋಕ್ಕೆ ಆಗ್ತಾನೇ ಇಲ್ಲ. ಈ ಥರವಂತಹ ಮೂಢನಂಬಿಕೆಗಳಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಕೋಟ್ಯಾಂತರ ಜನ. ಸೊ ಆಕೆಗೆ ಹೇಳಿದೆ, ನಿಮ್ಮ ಮನೆ ಪಾತ್ರೆಯಲ್ಲಿರುವಂತಹ ನೀರೆಲ್ಲ ಹೊರಗಡೆ ಚೆಲ್ಬಿಡ್ತೀಯಮ್ಮ, ನಿನ್ನ ಹೊಟ್ಟೆ ಒಳಗಡೆ ನೀರು ಕುಡ್ದಿದೆಯಲ್ಲ ಅದನ್ನು ಚೆಲ್ಬಿಡು. ಅಂದರೆ ಹಿಂದಿನ ರಾತ್ರಿಯಿಂದಲೇ ನೀನು ಊಟ ಮಾಡಬೇಡ, ಹೊಟ್ಟೆ ಶುದ್ಧವಾಗಿರುತ್ತೆ, ಕ್ಲೀನಾಗಿರ್ತದೆ. ಇಲ್ಲೇನೋ ನಿಮ್ಮ ಮನೆಯಲ್ಲಿರುವಂತಹ ಪಾತ್ರೆನೋ ಎಕ್ಸೆಟ್ರಾ ಯಾವುದೋ ಫಿಲ್ಟರೋ ವಾಶ್ ಮಾಡಿ ನೀರು ಹೊರಗಡೆ ಚೆಲ್ಬಿಡ್ತೀರಿ. ಕೆ ಆರ್ ಎಸ್ ಡ್ಯಾಮನ್ನು ಪೂರ್ತಿ ತೊಳೆದ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ ನೀರನ್ನ ಹೊರಗಡೆ ಬಿಟ್ಬಿಡಿ. ಆ ಕಡೆ ತಮಿಳ್ನಾಡಿಗೆ ಹೇಗಿದ್ರು ನೀರಿಲ್ಲ ಅಂತಾರೆ, ಅಲ್ಲಿಗೋಗಲಿ. ಆರಂಗಿ ಡ್ಯಾಮು, ಕಬಿನಿ ಡ್ಯಾಮು, ತುಂಗಭದ್ರಾ ಡ್ಯಾಮು, ಕೃಷ್ಣ, ಈ ಥರ ಕೆರೆ, ಕಟ್ಟೆ, ಕಾಲುವೆ ಏನೇನಿದೆಯೋ ಎಲ್ಲ ನೀರು ತೊಳೆದು ಬಿಟ್ಬಿಡಿ. ಏಕೆಂದರೆ ಈ ಚಂದ್ರನ ಒಂದು ಆ ಸೇಡ್, ಆ ನೆರಳು ಅಥವಾ ರೇಡಿಯೇಟು ಆ ಎಲ್ಲ ನೀರ ಮೇಲೆ ಬಿದ್ದಿರ್ತದೆ. ಹಾಗಾಗಿ ಅದನ್ನೆಲ್ಲ ಚೆಲ್ಬಿಡಿ. ಮತ್ತು ಇಡೀ ನಮ್ಮ ಬೆಂಗಳೂರಲ್ಲಿರುವಂತಹ ಎಲ್ಲ ಬೇಕ್ರಿ ಐಟಮ್ಗಳಿದೆಯಲ್ಲ ಅದೆಲ್ಲನೂ ಹೊರಗಡೆ ಚೆಲ್ಬಿಡೋದಕ್ಕೆ ಹೇಳಿ ಅವ್ರಿಗೆ. ಮತ್ತು ಎಷ್ಟು ಈ ಗ್ರೋಸರಿ ಶಾಪ್ಗಳಿದೆ, ಈ ಎಲ್ಲ ಗ್ರೋಸರಿ ಶಾಪ್ಗಳು ಅಂದರೆ ಮಾರ್ಕೆಟಲ್ಲಿರುವಂತಹ ಹಣ್ಣು, ತರಕಾರಿ, ಹೂವು, ಸೊಪ್ಪು, ಸೆದೆ ಎಲ್ಲವನ್ನ ಡಸ್ಟ್ಬಿನ್ಗೆ ಹಾಕೋದಕ್ಕೆ ಹೇಳ್ಬಿಡಿ. ಸೊ ಈ ರೀತಿ ನೀವು ಪ್ರತಿಯೊಂದನ್ನು ಯೂಸ್ ಮಾಡಲಿಲ್ಲ ಅಂದರೆ ಚಂದ್ರನ ಒಂದು ಸೇಡು, ನೆರಳು, ಸೊ ಒಂದು ಕೆಟ್ಟ ಆ ರೇಡಿಯೇಟ್ ಇಡೀ ಎಲ್ಲಿ ಚಂದ್ರಗ್ರಹಣ ಆಗ್ತದೆ ಎಲ್ಲ ಏರಿಯಾದಲ್ಲೂ ಬಿದ್ದಿರ್ತದೆ. ಹಾಗಾದರೆ ಎಲ್ಲನೂ ನೀವು ಚೆಲ್ಬಿಡ್ಬೇಕು, ಎಲ್ಲನೂ ಬಿಸಾಕ್ಬಿಡ್ಬೇಕು. ನೋ 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 ಅದಾಗೋದಿಲ್ಲ. ಅದಕ್ಕೆ ಪರಿಹಾರ ಅಂತ ಒಂದು ದರ್ಬೆ ಹಾಕ್ಬಿಟ್ರೆ ಸರಿ ಹೋಗ್ತದೆ ಅಂತೇಳೋದು. ಫ್ರಿಜ್ಜಲ್ಲಿರೋದು ಅಲ್ಲೇ ಇರ್ತದೆ, ಮನೇಲಿ ತುಂಬಿರುವಂತಹ ಮೂಟೆಗಟ್ಟಲೆ ಅಕ್ಕಿ, ರಾಗಿ, ಗೋಧಿ ಎಲ್ಲ ಅಲ್ಲೇ ಇರ್ತದೆ. ಅದು ಹಾಳಾಗೋಗ್ಲಿ, ಹೊಟ್ಟೆ ಒಳಗಿರುವಂತಹ ಕೊಳಕು ಹಾಗೆ ಇರ್ತದೆ. ಇದು ಯಾವುದನ್ನು ಶುದ್ಧ ಮಾಡ್ದೇ ನೀರನ್ನು ಚೆಲ್ಬಿಟ್ಟು ಅಡುಗೆ ಒಂದು ಮಾಡ್ಕೊಳ್ಳಿಲ್ಲ ಅಂದರೆ ಇದು ಮೀನಿಂಗ್ಲೆಸ್. ಈ ಥರದನ್ನು ಮಾಡಬೇಡಿ. ಸೊ ವಿಡಿಯೋ ಲೆಂತ್ ಆಗ್ತದೆ, ಸಾರಿ. ಹಾಗಾಗಿ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ಸೊ ನಿಮ್ಗೆ ಈ ಥರದ್ದು ಏನಾದರೂ ನಾಲೆಡ್ಜ್ ಬೇಕು ಅಂದರೆ ನನಗೆ ಕಾಲ್ ಮಾಡಿ ನೀವು. ಸೊ ನಿಮಗೆ ವಾಸ್ತುಶಾಸ್ತ್ರದ ಬಗ್ಗೆ ತಿಳ್ಕೊಬೇಕು ಅಂದರೆ, ನೀವು ಮನೆ ಕಟ್ತಾ ಇದ್ದೀರಾ, ವಾಸ್ತು ಹೇಗಿರಬೇಕು ಕಾಲ್ ಮಾಡಬಹುದು. ಒಂದು ಮದುವೆ ಮಾಡ್ತಾಯಿದ್ದೀರಾ, ಸೊ ನಿಮ್ಮ ವಧು ಮತ್ತು ವರನಿಗೆ ಏನಾದರೂ ಜಾತಕ ಸಮಸ್ಯೆ ಇದೆಯಾ ಅಥವಾ ಏನಾದರೂ ದೋಷಗಳಿದೆಯಾ, ಅದಕ್ಕೆ ಸುಲಭವಾಗಿ ಹೇಗೆ ಪರಿಹಾರ ಮಾಡ್ಕೋಬಹುದು. ಅಥವಾ ಈ ಹೊಂದಾಣಿಕೆ ಆಗಬೇಕು ಅಂದರೆ, ಸೊ ಕೂಟಗಳು, ಅಷ್ಟಕೂಟಗಳು ಅಂತಿದೆ, ಇದ್ರ ಹೊಂದಾಣಿಕೆ ನೋಡಿಸ್ಬೇಕು ಅಂದರೆ ಕಾಲ್ ಮಾಡಿ. ನಿಮಗೆ ಯಾವುದೇ ತರಹದ ಹೆಲ್ತ್ ಇಶ್ಯೂಸ್ ಇದ್ರೂ, ಆರೋಗ್ಯ ಸಮಸ್ಯೆ ಇದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126 9945123126. ಸೊ ನಾನು ಮಾತಾಡೋ ಕೂತ್ಕೊಂಡ್ರೆ ನನಗೆ ಟೈಮ್ ಸಾಕಾಗೋದಿಲ್ಲ ಸತ್ಯವನ್ನು ಹೇಳಬೇಕು ಅಂದರೆ. ಏಕೆಂದರೆ ಸತ್ಯ ಈ ಆಕಾಶದಷ್ಟೇ ಅಗಲ, ಭೂಮಿಯಷ್ಟೇ ಆಳ. ಎಷ್ಟು ಆಳಕ್ಕಾಗೋದ್ರೂ ನಾವು ಕೊನೆ ಹೇಗೆ ನೋಡೋಕ್ಕಾಗೋದ್ರು, ಆಕಾಶವನ್ನು ಕೊನೆ ನೋಡಬೇಕು ಅಂತ ಹೋದರೆ ಎಲ್ಲಿ ತನಕ ಹೆಂಡ ಸಿಗೋದಿಲ್ವೋ ಹಾಗೆ ಸತ್ಯನೂ ಹಾಗೇನೆ. ಸುಳ್ಳಿಗೆ ಬೇಕಾದರೆ ಎಲ್ಲ ಬೇಕಾದರೂ ಎಂಡ್ ಮಾಡ್ಬೋದು, ಎಲ್ಲಿಂದ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಸೊ ಇವತ್ತು ಯೋನಿ ಕುಟದ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡಿ, ಈ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತದಪ್ಪ ಅಂದರೆ, ಇಲ್ಲಿ ನಾನು ಹೇಳುವಂತಹ ಎರಡೆರಡು ನಕ್ಷತ್ರಗಳಲ್ಲಿ ಮೊದಲನೆಯದು ಪುರುಷನದು. ಇವು ಫಾರ್ ಎಕ್ಸಾಂಪಲ್ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೂಲ, ಆಶ್ಲೇಷ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಉತ್ತರ, ಅಭಿಜಿತ್, ಪೂರ್ವಾಷಾಢ, ಪೂರ್ವಭಾದ್ರ. ಈ ನಕ್ಷತ್ರಗಳೇನಿದೆ ಇದು ಹುಡುಗ ಅಥವಾ ಪುರುಷನ ನಕ್ಷತ್ರಗಳು. ಹಾಗೆ ಸ್ತ್ರೀದು ಅಂದರೆ ಒಂದು ಹೆಣ್ಣು ಮಗಳದು ಶತಭಿಷ, ರೇವತಿ, ಪುಷ್ಯ, ಭೃಗ, ಆರ್ದ್ರ ಅಂದರೆ ಹರಿದ್ರ ನಕ್ಷತ್ರ ಅಂತಲೂ ಕೂಡ ಹೇಳ್ತೀವಿ ಇದನ್ನು. ಪುನರ್ವಶು, ಹಸ್ತ, ಚಿತ್ತ, ಅನುರಾಧ, ಉತ್ತರ ಭಾದ್ರ, ಉತ್ತರಾಷಾಢ, ಶ್ರಾವಣ, ಧನಿಷ್ಠ. ಇದು ಹೆಣ್ಣು ಮಕ್ಕಳ ಒಂದು ನಕ್ಷತ್ರಗಳು. ಈ ಎರಡು ನಕ್ಷತ್ರಗಳು ಅಂದರೆ ಈ ಅಶ್ವಿನಿ, ಶತಭಿಷ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈ ಅಶ್ವಿನಿ ಪುರುಷನ ಒಂದು ನಕ್ಷತ್ರ ಆಗಿದ್ದರೆ ಸ್ತ್ರೀದು ಶತಭಿಷ ನಕ್ಷತ್ರ. ಇಲ್ಲಿ ಯೋನಿ ಏನಪ್ಪ ಹೇಳ್ತದೆ ಅಂದರೆ, ಇದು ಪ್ರಾಣಿಗಳ ಬಗ್ಗೆ ತಿಳಿಸ್ತಾ ಹೋಗ್ತದೆ. ಕುದುರೆಯನ್ನು ಸೂಚಿಸ್ತದೆ.
ಹಾಗೆ ಭರಣಿ ಒಂದು ಹುಡುಗನ ನಕ್ಷತ್ರ ಆಗಿದ್ದು, ರೇವತಿ ನಕ್ಷತ್ರ ಹುಡುಗಿಯ ನಕ್ಷತ್ರ ಆಗಿದ್ರೆ, ಹೆಣ್ಣು ಮಗುವಿನ ನಕ್ಷತ್ರ ಆಗಿದ್ರೆ ಅದು ಆನೆಯನ್ನು ತೋರಿಸ್ತದೆ. ಇದನ್ನು ಯೋನಿ ಕೂಟ ಅಂತ ಹೇಳೋದು. ಹಾಗೆ ಕೃತಿಕಾ ನಕ್ಷತ್ರ ಒಂದು ವರನ ನಕ್ಷತ್ರ ಆಗಿದ್ದು, ಪುಷ್ಯ ಒಂದು ಹೆಣ್ಣು ಮಗು, ಇದಕ್ಕೆ ಯೋನಿ ಕೂಟದಲ್ಲಿ ಹಾಡು ಅಂದರೆ ಮೇಕೆ ಕೋಟ್ ಇದನ್ನು ತೋರಿಸ್ತದೆ. ಸೊ ಈ ರೀತಿ ಅದು ಉತ್ತಮವಾದ ಪ್ರಾಣಿಗಳಾಗಿದ್ದರೆ, ಸ್ತ್ರೀ ಪುರುಷರು ಒಂದೇ ಪ್ರಾಣಿ ಆಗಿದ್ದರೆ ಅದು ಉತ್ತಮ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬೇರೆ ಬೇರೆ ಪ್ರಾಣಿಯಾಗಿದ್ದರೂ ಕೂಡ ಅದಕ್ಕೆ ಇಷ್ಟಂತ ಮಾರ್ಕ್ಸ್ ಅಂತ ಬರುತ್ತೆ, ಅದನ್ನು ಕೊಡ್ತೀವಿ. ಅದೇ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಗೆ ವೈರತ್ವ ಇಲ್ಲದೇ ಇದ್ದರೂ ಅದಕ್ಕೆ ಕೆಲವೊಂದು ಕನ್ಸಿಡರ್ ಮಾಡಿ ಮಾರ್ಕ್ಸನ್ನ ಕೊಡ್ತೀವಿ. ಹುಡುಗನಿಗೆ ಎಷ್ಟು, ಹುಡುಗಿಗೆ ಎಷ್ಟು ಬರ್ತದೆ ಅಂತ. ಹಾಗೆ ಈ ಪ್ರಾಣಿಗಳಿಂದ ಪ್ರಾಣಿಗೆ ಈ ಒಂದು ವೈರತ್ವ ಇದ್ದರೆ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಇದನ್ನು ಯೋನಿಕೂಟಕ್ಕೆ ನಾವು 4 ಮಾರ್ಕ್ಸ್ ಕೊಡ್ತೀವಿ. ಸಮಾನ ಯೋನಿಕೂಟ ಇದ್ದರೆ ಇದಕ್ಕೂ 4 ಮಾರ್ಕ್ಸ್ ಕೊಡ್ತೀವಿ. ಮಿತ್ರ ಯೋನಿ ಇದ್ದರೆ ಅದಕ್ಕೆ 3 ಮಾರ್ಕ್ಸ್ ಬರ್ತದೆ. ತಟಸ್ಥ ಯೋನಿ ಇದ್ದರೆ 2 ಮಾರ್ಕ್ಸ್ ಬರ್ತದೆ. ವಿರೋಧ ಯೋನಿ ಇದ್ದರೆ ಅದಕ್ಕೆ 0. ಶತ್ರು ಯೋನಿ ಇದ್ದರೆ ಅದಕ್ಕೆ ವಿರೋಧ ಯೋನಿ ಇದ್ದರೆ ಅದಕ್ಕೆ 1 ಕೊಡ್ತೀನಿ. ಶತ್ರು ಯೋನಿ ಇದ್ದರೆ ಅದಕ್ಕೆ 0. ಶತ್ರು ಯೋನಿ ಇದ್ದರೆ ಅದನ್ನು ಯೋನಿಕೂಟ 0 ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಜ್ಯೇಷ್ಠ ಒಬ್ಬ ಪುರುಷನ ಒಂದು ಹುಡುಗನ ನಕ್ಷತ್ರ ಆಗಿದ್ದು, ಅನುರಾಧ ನಕ್ಷತ್ರ ಸ್ತ್ರೀದಾಗಿದ್ದರೆ ಇದಕ್ಕೆ ನಾವು ಜಿಂಕೆ ಅಂತ ಕೊಡ್ತೀವಿ. ಇಲ್ಲಿ ಹುಡುಗಂದು ಹುಲಿ ಆಗಿದ್ದು, ಹುಡುಗಿದು ಜಿಂಕೆ ಆಗಿದ್ದರೆ ಈ ಹುಲಿ ಏನು ಮಾಡ್ತದೆ, ಅದು ಕಾಡಮೃಗ, ಅದು ನಾನ್ ವೆಜ್, ಅದು ಮಾಂಸಾಹಾರಿ ಪ್ರಾಣಿ. ಜಿಂಕೆ ಅಂದ ತಕ್ಷಣ ಅದಕ್ಕೆ ಅತಿ ಪ್ರೀತಿ, ಅದರ ಆಹಾರನೇ ಜಿಂಕೆ, ಇಷ್ಟಪಡುವಂತಹದ್ದು. ಇದು ಸಸ್ಯಾಹಾರಿ. ಇಲ್ಲಿ ಮಾಂಸಾಹಾರಿ ಪ್ರಾಣಿ ಹುಡುಗಂದಾಗಿದ್ದು ಸಸ್ಯಾಹಾರಿ ಪ್ರಾಣಿ ಹುಡುಗಿದಾಗಿದ್ದಾಗ, ಜಿಂಕೆ ಆಗಿದ್ದಾಗ ಅದೆರಡಕ್ಕೂ ವೈರತ್ವ, ಅಂದರೆ ಅದು ಸುಲಭವಾಗಿ ಒಡೆದು ತಿನ್ನುವಂತಹದ್ದು. ಇದೆಲ್ಲವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಹಿಂಡೆಪ್ತಾಗಿ ಹೇಳಿದರೆ. ಇದೆಲ್ಲವನ್ನು ನೋಡಿ ಇದನ್ನು ಹೊಂದಾಣಿಕೆ ಮಾಡಿ ಯೋನಿಕೂಟವನ್ನು ಹೊಂದಾಣಿಕೆ ಮಾಡಿ ನಿಮ್ಮ ಯೋನಿಕೂಟಕ್ಕೆ, ಹುಡುಗ ಮತ್ತು ಹುಡುಗಿಯ ಯೋನಿಕೂಟಕ್ಕೆ ಇದು ಹೊಂದಾಣಿಕೆ ಆಗಿ ಬರ್ತದ. ಆದರೆ ನಾನು ಹಾಗೆ ನಿಮಗೆ ಹೇಳಿದಾಗೆ ಇಲ್ಲಿ ಮಿತ್ರ ಯೋನಿ ಇದ್ದರೆ, ಸಮ ಯೋನಿ ಇದ್ದರೆ ಮಾರ್ಕ್ಸ್ ಎಷ್ಟು ಕೊಡಬೇಕು, ಮಿತ್ರ ಯೋನಿ ಇದ್ದರೆ ಮಾರ್ಕ್ಸ್ ಎಷ್ಟು ಕೊಡಬೇಕು, ತಟಸ್ಥ ಯೋನಿ ಇದ್ದರೆ ಮಾರ್ಕ್ಸ್ ಎಷ್ಟು ಕೊಡಬೇಕು, ವಿರೋಧ ಯೋನಿ ಇದ್ದರೆ ಮಾರ್ಕ್ಸ್ ಎಷ್ಟು ಕೊಡಬೇಕು, ಶತ್ರು ಯೋನಿ ಇದ್ದರೆ ಮಾರ್ಕ್ಸ್ ಎಷ್ಟು ಕೊಡಬೇಕು, ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳುವಂತಹದ್ದೇ ಯೋನಿಕೂಟ. ಹಾಗಾಗಿ ಇಲ್ಲಿ ಅಷ್ಟಕೂಟಗಳು ತುಂಬ ಮುಖ್ಯವಾಗ್ತದೆ, ಗಣಕೂಟಗಳು ಇವೆಲ್ಲ ತುಂಬ ಮುಖ್ಯ ಆಗ್ತದೆ. ನಿಮಗೆ ಈ ಥರದ್ದು ಏನಾದರೂ ತಿಳ್ಕೋಬೇಕು ಅಥವಾ ಒಂದು ಮದುವೆ ಮಾಡ್ತಾಯಿದ್ರೆ, ಒಂದು ಶುಭ ಕಾರ್ಯ ಮಾಡ್ತಾಯಿದ್ದೀರಿ ಅಂದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126 9945123126. ಹಾಗೆ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಕಾಂಟ್ಯಾಕ್ಟ್ ನಂಬರನ್ನು ಹೇಳಿದ್ದೀನಿ, ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ತರಹದ ಮನೆಯಲ್ಲಿ ಅಥವಾ ಹೊರಗೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳಿದ್ದರೂ, ಮೆಂಟಲಿ ಫಿಸಿಕಲ್ಲಿ ನಿಮಗೆ ಏನಾದರೂ ಡಿಸ್ಟರ್ಬ್ ಅಥವಾ ತೊಂದರೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಒತ್ತಿ. ಹೀಗೆ ನೀವು ಮಾಡೋದ್ರಿಂದ ಮುಂದೆ ನಾವು ಜನಕ್ಕಾಗಿ, ಸಮಾಜಕ್ಕೋಸ್ಕರವಾಗಿ, ಜನರ ಉದ್ಧಾರಕ್ಕಾಗಿ ಅಥವಾ ಜನರಿಗೆ ನಾಲೆಡ್ಜ್ ಕೊಡುವಂತಹ, ಜ್ಞಾನವನ್ನು ಕೊಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗ್ತದೆ. ದಯಮಾಡಿ ನೀವು ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸರ್ವಜನೋ ಸುಖಿನೋ ಭವಂತು. ಮುಂದಿನ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಗುರುಭ್ಯೋ ನಮಃ.